ಗೊತ್ತಿಲ್ಲವಲ್ಲ ಅಷ್ಟೇನನ್ನ ಪುಣ್ಯ. ನಾನೇನೋ ಚೆನ್ನಾಗಿದ್ದೇನೆ ಪದ್ಮಾದೇವಿಯವರೇ, ನಾನೇನಿದ್ದೇನೇನು ಹೋಗ್ಲಿ ಬಿಡಿ. ಅಂದಾಗ ನಮ್ಮ ದಾಂಪತ್ಯ ಜೀವನ ಚೆನ್ನಾಗಿದೆ ತಾನೆ? ನಮ್ಮ ದಾಂಪತ್ಯ ಜೀವನ ಚೆನ್ನಾಗಿದೆ ಶಾಂತೇಶ್. ಆದರೆ ನೀವು ನಂದ ಮನಸ್ಸಿನಿಂದ ಮಾತಿನ ಚೂರಿಯಿಂದ ನನಗೆ ಚುಸ್ತಾ ಇದ್ದೀರಿ ಅಷ್ಟೇ. ನನ್ನ ನಿಜ ಜೀವನದ ಕಥೆ ನಿಮಗಿನ್ನೂ ಅರ್ಥಿಲ್ಲಂತ ಕಾಣುತ್ತೆ. ಅಂಗೈ ಹುಣ್ಣಿಗೆ ಕನ್ನಡಿಗೆ ಬೇಕು ಪದ್ಮಾದೇವಿಯವರೇ. ನನ್ನ ಕಣ್ಣುಂದನೆ ಚಲನಚಿತ್ರದಂತೆ ದಿನಕ್ಕೊಂದು ತರದ ನಾಟಕವಾಡಿ ನಿಮ್ಮ ಆಸೆಯನ್ನು ನೀವೇ ನೆರವೇರಿಸಿಕೊಂಡು ಬಿಟ್ರಿ. ಮಾನವರಾಗಿ ಹುಟ್ಟಿದ್ದೇವೆ, ನಾವು ಮಾನವರಾಗಿ ಮಾಡಬೇಕೆ ಹೊರತು ಮೃಗವಾಗಿ ಮತ್ತೊಬ್ಬರ ಪ್ರಾಣಕ್ಕೆ ಅಪಾಯ ತರಬಾರದು ಪದ್ಮಾದೇವಿಯವರೇ. ಪಾಪ ಶಾಂತೇಶ್, ನೀವು ನನ್ನ ಬಗ್ಗೆ ಬಹಳ ತಪ್ಪಾಗಿ ತಿಳಿದುಕೊಂಡಿದ್ದೀರಿ. ಖಂಡಿತವಾಗಿಯೂ ನಾನು ನಿಮಗೆ ಮೋಸ ಮಾಡಿಲ್ಲ ಶಾಂತೇಶ್, ಮೋಸ ಮಾಡಿಲ್ಲ. ನೋಡಿ, ನನ್ನ ಜೀವನಕ್ಕೆ ನಾನೇ ಮುಳ್ಳುಚುಚ್ಚಿಕೊಂಡಿದ್ದೇನೆ. ದಯವಿಟ್ಟು ದಯವಿಟ್ಟು ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ಪದ್ಮಾ, ನೇರ ಕೀಳೆಂಬ ಭಾವನೆ ನನ್ನ ಹೃದಯದಲ್ಲಿ ನೀಡಿದ್ದರೆ ನಾನೇಕೆ ನಿನ್ನ ಪ್ರೇಮ ಪಾಠದಲ್ಲಿ ಸಿಲುಕಿ ಹುಚ್ಚನಂತೆ ಅಲಿಯುತ್ತಿದ್ದೆ ಪದ್ಮಾ. ಮೋಸ ಮಾಡುವುದನ್ನು ಸ್ವಲ್ಪ ಮಿತಿ ಇರಬೇಕು. ತಂದೆ ಮಗಳ ಮೋಸದ ವಿಚಾರಕ್ಕೊಳಗಾಗಿ ನಾನು ತುಂಬಿದ ಸಭೆಯಲ್ಲಿ ಮರ್ಯಾದೆ ಶೂನ್ಯನಾದೆ. ಅದಕ್ಕೆ ಕ್ರೋಧ ಮಾನ ಮಾಡಿಕೊಂಡದ್ದು ತಿರುಗಿ ಬಾರದು. ನಿಜ ಹೇಳು ಪದ್ಮಾ, ಅಂದು ನೀವು ಮದುವೆಯ ಮಂಟಪಕ್ಕೆ ಏಕೆ ಬರಲಿಲ್ಲ? ದಯವಿಟ್ಟು ದಯವಿಟ್ಟು ಆ ವಿಷಯ ಮಾತ್ರ ಕೇಳಕ್ ಹೋಗ್ಬೇಡಿ. ನೋಡಿ, ಅದಕ್ಕೊಂದು ಬಲವಾದ ಕಾರಣ ಇತ್ತು. ಒಂದು ವೇಳೆ ನಾನೇನಾದ್ರೂ ಮದುಮಂಟಪಕ್ಕೆ ಬಂದಿದ್ದಿದ್ರೆ ನಿಮ್ಮ ಜೀವನವೇ ದುರಂತ ಹೋಗಿಬಿಡ್ತಿತ್ತು. ಈಗ ನಿನ್ನ ದೃಷ್ಟಿಯಲ್ಲಿ ನನ್ನ ಜೀವನ ಸುಖ ಸಾಗಲಿದೆ ಏನು? ಇಲ್ಲ ಪದ್ಮಾ, ಅಂದು ನಾನು ನಿಮ್ಮ ಮನೆಗೆ ಬಂದಾಗ ನಿಮ್ಮ ತಂದೆಯವರು ಮೊದಲೇ ನನ್ನನ್ನು ವಿಚಾರಿಸಿ ಒಳ್ಳೆ ಕೆಲಸನೇ ಮಾಡಿದ್ರು. ಆದರೆ ಅದಕ್ಕೆ ನೀನು ಅಡ್ಡಿ ಬಂದು ಕಾಡಿಬಿಟ್ಟಿ. ಅಂದೇ ನೀವಿಬ್ಬರು ಕೂಡಿ ಒಂದು ತೀರ್ಮಾನ ಮಾಡಿ ಈ ಸಂಬಂಧ ಬೇಡ, ಮುಂದಿನ ದಾರಿ ನೋಡಿಕೊ ಎಂದಿದ್ದರೆ ಬೀದಿಯಲ್ಲಿ ಭಿಕ್ಷೆ ಬೇಡುವ ಕಟ್ಟಿಕೊಂಡು ನನ್ನ ಜೀವನ ಮಾಡಿಕೊಳ್ಳುತ್ತಂತೆ. ಹಣವಂತರ ಕೈ ಹಿಡಿಬೇಕೆಂಬ ಹಿರಿಯ ಆಸಕ್ತಿರುವಾಗ ನಮ್ಮಂತ ಗುಣವಂತರಿಗೆ ಸರಿಯಾದ ಪಾಠ ಕಲಿಸಿದ ಪದ್ಮಾದೇವಿಯವರೇ, ಸರಿಯಾದ ಪಾಠ ಕಲಿಸಿದೆ. ನಾನು ಯಾವ ರೀತಿಯಿಂದ ತಿಳಿಸಿ ಹೇಳಿದರೂ ನಿಮಗೆ ನಿಜ ಸತ್ಯಾಂಶ ಅರ್ಥ ಆಗ್ತಾ ಇಲ್ಲ ಶಾಂತೇಶ್. ನಿಜವಾಗಲೂ ನಾನು ನಿಮ್ಮ ಬಗ್ಗೆ ಪವಿತ್ರವಾದ ಪ್ರೇಮವನ್ನೇ ಇಟ್ಟುಕೊಂಡಿದ್ದೆ. ಆದ್ರೆ ಆ ವಿಧಿ ನಮ್ಮಿಬ್ಬರನ್ನ ದೂರ ಮಾಡಿಬಿಡ್ತು. ನಮ್ಮ ಪ್ರೇಮಕ್ಕೆ ಅಗ್ನಿಯಾಗಿ ಕಾಡಿಬಿಡ್ತು ಆ ವಿಧಿ. ಪ್ರೇಮ ಎಂಬ ಎರಡಕ್ಷರ ಕೂಡ ಕೊಟ್ಟಿರುವ ಈ ನನ್ನ ಬೋರ್ಡಾದ ದೇಹದಲ್ಲಿ ಪ್ರೀತಿ ಎಂಬ ಬೀಜ ಬಿತ್ತಿ ಎಮ್ಮರವಾಗಿ ಬೆಳೆಸಿದೆ. ಆದರೆ ಈಗ ನೀನೇ ಬಿರುಗಾಳಿ ತಪ್ಪಿಸಿ ಬೇರೆ ಸಮೇತ ಆ ಮರವನ್ನು ನೆಲಕ್ಕುರುಳಿಸಿಬಿಟ್ಟಿ. ಈಗ ಮರದ ಸ್ಥಿತಿ ಯಾವ ಮನೆಯ ಮನೆಯ ಭೂಮಿಯಾಗುತ್ತೋ, ಯಾವ ಮನೆಯ ಶಾಂತೇಶ್, ನಮ್ಮಿಬ್ಬರ ಮೌನವಿದ್ದ ಇಲ್ಲಿಯೇ ಸಮಾಪ್ತಿ ಆಗ್ಬಿಡ್ಲಿ. ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಂಡ್ರೂ ಪರವಾಗಿಲ್ಲ. ಆದರೆ ನೀವು ಬೇರೆ ದಾರಿ ಹುಡುಕೋದು ಒಳ್ಳೇದಲ್ವೇ? ಮಹಾಭಾರತ ಯುದ್ಧದಲ್ಲಿ ದ್ರೋಣಾಚಾರ್ಯಗಳಿಗೆ 1000 ಶತ್ರುಗಳನ್ನು ಎದುರಿಸುವ ಶಕ್ತಿಗೆ ಹೊರಟಿತ್ತು. ಆದರೆ ಕೃಷ್ಣನ ಒಂದು ಸಂಚಿನ ಮಾತಿಗೆ ಬಲಿಯಾಗಿ ಧರ್ಮರಾಜ ಆಡಿದ ಉಸಿವಾಣಿಗೆ ನಂಬಿ ದ್ರೋಣಾಚಾರ್ಯಗಳು ತಮ್ಮ ಮಗನ ಮೇಲಿದ್ದ ಪ್ರೀತಿಗೆ ಸೋತು ಇಡೀ
ಸ್ವರ್ಗ ನರಕವೆಲ್ಲ ಸೋಲಿಸಿ ಮರಳಿ ಬಿದ್ದ ಭೂಮಿಗೆ ಬಂದಾಗ ಬಿಟ್ಟು ಹೋದ ಮುಂದನ ದೇಹಕ್ಕೆ ಅರ್ಧದ ಬಾಣಗಳ ಹಾಸಿಗೆಯವರ ದೇಶದಲ್ಲಿ ನಿರಾಸೆಯಿಂದ ದ್ರೋಣಾಚಾರ್ಯಗಳು ಸತ್ತದಿಂದ ಬಾಣಕ್ಕೆ ತಮ್ಮ ಜೀವನವನ್ನು ತುಂಬಿ ಸಾವಿರ ಶತ್ರುಗಳೊಡನೆ ಹೋರಾಡಿದರು. ಅಂದರೆ ಈ ಮಾತಿನ ಅರ್ಥವಿಷ್ಟೇ, ಕೌರವರ ಮೇಲಿಟ್ಟಿರುವ ಪ್ರೀತಿ ಮತ್ತು ವಿಶ್ವಾಸ ಸ್ಮರಿಸಬೇಕಾಗುತ್ತದೆ. ಈ ಸಮಾಜದ ಸಂಪ್ರದಾಯವ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಹೀಗಿರುವಾಗ ಕುರುಡ ಕೋಲಿ ಬಿಟ್ಟು ನಡೆದಂತಾಗಿದೆ ನನ್ನ ಪರಿಸ್ಥಿತಿ. ನಾನಿಡುವ ಹೆಜ್ಜೆಯಲ್ಲಿ ಹಾವು ಇದೆಯೋ ಚೋಡಿದೆಯೋ ಬಲ್ಲವರ್ಯಾರು. ಒಟ್ಟಾರೆ ನಾನ್ ನಿಮಗೆ ಕೆಟ್ಟವಳಾದೆ ಶಾಂತೇಶ್, ನಾನ್ ನಿಮಗೆ ಕೆಟ್ಟವಳಾದೆ. ಮನುಷ್ಯ ಒಬ್ಬರಿಗೊಬ್ಬರು ಸಾಧ್ಯ, ವಯಸ್ಸಿನ ಭಾಷೆಗೆ ಸಿಕ್ಕಾಗ ಕೆಟ್ಟ ನಾಮವೇ ನೀನು ನನಗೆ ಮೋಸ ಮಾಡಿ ಅಂತೆ ನೀನೀಗ ನಿನ್ನ ಗಂಡನಿಗೆ ಕೂಡ ಈ ರೀತಿ ಮೋಸ ಮಾಡಬೇಡ. ಯಾಕಂದ್ರೆ ಏನು ಚಂಚಲ ಬುದ್ಧಿ ನನಗೆ ಮೋಸ ಮಾಡಿ ಅಂತ ನನಗೆ ಕೊಟ್ಟವಿಲ್ಲ. ಯಾವಾಗಲೂ ನಿನಗೆ ನಿಮ್ಮ ಬಾಳ ಬಂಗಾರವಾಗಬೇಕು, ಹೂವಿನಿಂದ ಹರಿತಾ ಇರಬೇಕು, ಹೃದಯ ತುಂಬಿ ಆರಿಸುವುದೇ ನನ್ನ ಧರ್ಮ. ಸೋತೆ ಶಾಂತೇಶ್, ಈ ನಿಮ್ಮ ಹಿರಿದಾದ ಗುಣಕ್ಕೆ ನಿಮ್ಮ ಹೃದಯ ವಿಶಾಲವಾದದ್ದು, ಆದರೆ ಅದರಲ್ಲಿ ಕಲ್ಮಶ ತುಂಬಿದ ಗಡು ಪಾಪಿಯೇ ನಾನು. ಆದ್ರೂ ನನ್ನ ತಪ್ಪನ್ನ ಮನ್ನಿಸಿ ನನಗೆ ಶುಭ ಹಾರೈಸ್ತಾ ಇದ್ದೀರಲ್ಲ ನೀವು. ನಿಮಗೆ ದೇವರನ್ನಲೋ ದೇವ ಮಾನವ ಅನ್ನಲೋ ಈ ಜಗವನ್ನಾಳುವ ಆ ಜಗದೇಶನಿಗೂ ಒಂದ್ಸಾರಿ ಜಗದ ನಂಜಲ್ಲ ವಿಷವನ್ನಾಗಿ ಸೇರಿಸಿ ಆ ಶಿವನು ಇಪ್ಪತ್ತಿನಲ್ಲಿದ್ದಾಗ ಅದರಲ್ಲಿ ಭಾಗಿಯಾಗಿ ಜಗನ್ಮಾತೆ ಸಾಹಸ ವಿಷ ಸೇವಿಸಿದರಂತೆ. ಅದಕ್ಕಾಗಿ ಅಲ್ಲದೆ ಆ ಶಿವನಿಗೆ ಅರ್ಧನಾರೇಶ್ವರ ಎಂದು ಹೆಸರು ಬಂದದ್ದು. ಪ್ರೀತಿಯಿಂದಲೇ ಎಲ್ಲ ವಿಷಯ ಕೂಡ ಅಮೃತವಾಗಿರುತ್ತದೆ. ಒಂದು ವೇಳೆ ನಾನು ನಿನ್ನ ಮೇಲೆ ದ್ವೇಷ ಸಾಧಿಸಿದ್ದರೆ ನನ್ನ ದುಃಖವೆಲ್ಲ ದೂರಾಗುತ್ತಿದ್ದೇನೋ. ಇಲ್ಲಪ್ಪಲ್ಲ, ಹೆಚ್ಚು ಒಂದು ವಿಚಾರಕ್ಕೆ ನಿಂತರೆ ನನ್ನ ಹೃದಯವನ್ನೇ ಕತ್ತರಿಸಿದಂತಾಗುವುದು. ಹೋಗ್ತೀನಿ ಶಾಂತೇಶ್, ಹೋಗ್ತೇನೆ. ನಿಮ್ಮ ಹೃದಯಕ್ಕೆ ಮುಳು ಚುಚ್ಚಿ ನನ್ನ ಜಡೆಯಲ್ಲಿ ಹೂ ಮುಡಿದುಕೊಂಡರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತದೆಯಾ? ಖಂಡಿತ ಇಲ್ಲ ಶಾಂತೇಶ್. ಈ ಕತ್ತಲ್ಲಿ ಕಟ್ಟಿಕೊಂಡರೆ ಈ ತಾಳಿಯ ಬಗ್ಗೆ, ಈ ತಾಳಿಗೋಸ್ಕರ ನಾನು ಮತ್ತೊಬ್ಬರಿಗೆ ಬಹಳ ನೀಡಬೇಕಾಗಿದೆ. ನಿಜವಾಗಲೂ ನೀವು ಮಹಾಪುಣ್ಯವಂತೆ. ಇಂದು ನಿನ್ನ ಕೊರಳಲ್ಲಿ ಶೋಭಿಸುತ್ತಿರುವ ಮಂಗಲ್ಯ ಸೂರ್ಯಚಂದ್ರರ ಪ್ರಕಾಶದಂತೆ ಬೆಳೆದಿದೆ ನಿನ್ನೆರಡು ಕಂಕಣಲ್ಲಿ. ನಿಜವಾಗಲೂ ನೀನು ಕರೆದಿ ಪದ್ಮ, ನೀನು ಕರೆದಿ. ಆದರೆ ನಿನ್ನ ಗಂಡ ಮಾತ್ರ ಗರ್ವದವನು. ಅಂತ ಗರ್ವದ ಗಂಡನಿಗೆ ಬಹಳ ನೀಡಿ ಗರತಿ ನೀನೆಂದು ಇಡೀ ಸಮಾಜಕ್ಕೆ ತಿಳಿಯಲಿ. ಗರತಿ ಹೆಣ್ಣಿಗೆ ಗರ್ವದ ಗಂಡ ಎಂಬ ಸುವರ್ಣಾಕ್ಷರಗಳ ಹೌದು, ನಿಮ್ಮ ಮಾತು ನಿಜ ಇದೆ. ಹೆಣ್ಣಾಗಿ ಹುಟ್ಟಿದ ನಾನು ಹೆಣ್ಣಿನ ಧರ್ಮವನ್ನು ಕಾಪಾಡ್ಕೊಳ್ತೇನೆ ವಿನಃ ಯಾವ ಗಂಡಸನ್ನು ನಾನು ಹೀಯಾಸಿ ನೋಡುವುದಿಲ್ಲ. ಆದ್ರೆ ನಾ ಮಾಡಿದ ತಪ್ಪಿಗಾಗಿ ಈ ರೀತಿ ನೋನುಗಿಕೊಳ್ಳೋದಕ್ಕಿಂತ ನಾನು ಸತ್ತು ಸ್ವರ್ಗ ಸೇರೋದೇ ಸಾವಿರ ಪಾಲ ಮೇಲು ಅಲ್ವಾ? ಹೀಗೇಕೆ ಕಣ್ಣೀರಾಗುತ್ತಿರುವೆ? ನೋಡು, ಇಂಥ ಪವಿತ್ರವಾದ ದೇವಸ್ಥಾನದಲ್ಲಿ ಭಕ್ತಿಯಿಂದ ಬೇಕಾದ ವರವನ್ನು ಬೇಡಬೇಕೆ ಹೊರತು ನೀನು ನಿಂದಿಸಿ ದುಃಖಿಸುತ್ತಾನೆ. ನಿನ್ನ ಜೀವಕ್ಕೆ ಏನು ಸುಖವಿಲ್ಲ.
ಪ್ಲೀಸ್ ಮೈ ರಿಕ್ವೆಸ್ಟ್. ಹೋಗ್ತೀನಿ ಶಾಂತೇಶ್, ನಾನು ಇಲ್ಲಿಂದ ಹೊರಟು ಹೋಗ್ತೀನಿ. ದಯವಿಟ್ಟು ಈ ಅನಾಥಳಿ ಮೇಲೆ ನಿಮಗೆ ಕರುಣೆ ಇರಲಿ. ಮುಂದಿನ ಜನ್ಮ ತಂದಿದ್ರೆ ಖಂಡಿತವಾಗಿಯೂ ನಾನು ನಿಮ್ಮ ಋಣವನ್ನು ತೀರಿಸಿ ನಾನು ಋಣ ಮುಕ್ತಳಾಗ್ತೇನೆ. ಶಾಂತೇಶ್, ನನ್ನ ದಯವಿಟ್ಟು ಕ್ಷಮಿಸಿ. ಆದರೆ ನನ್ನ ಜನ್ಮ ಇರೋದ್ರೊಳಗಾಗಿ ನಾನು